ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಚೈನ್ ಸ್ಟಿಚ್ ಅಂತ ಒಂದು ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಈಸಿಯಾಗೂ ಇರುತ್ತೆ. ಇದನ್ನು ಅಷ್ಟೇ ಫಸ್ಟು ಜರಿ ಥ್ರೆಡಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಂತರ ನಾನು ಸಿಲ್ಕ್ ಥ್ರೆಡಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ನಿನ್ನೆ ವಿಡಿಯೋದಲ್ಲಿ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ಎರಡೂ ಥರನ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೆ. ಇವತ್ತು ಅಷ್ಟೇ ಎರಡೂ ಮೆಥಡನ್ನು ಒಂದೇ ವಿಡಿಯೋದಲ್ಲಿರುತ್ತೆ. ಮಿಸ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ನೋಡಿ ಅಂತ ಹೇಳ್ತಾ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣಲ್ಲ, ಬನ್ನಿ. ಈಗ ಮಾಮೂಲಿ ಬೇಸಿಕ್ ಚೈನನ್ನು ಹಾಕ್ಕೋಬೇಕು. ಫಸ್ಟು ನೋಡಿ, ಈ ರೀತಿ ಕಾಣಿಸ್ತಿದೆಯಾ? ಚೈನನ್ನು ತಂದು ಚೈನನ್ನು ಹಾಕ್ಕೊಂಡು ಕೊನೆವರೆಗೂ ನಾವು ಎಷ್ಟು ಬೇಕೋ ಅಷ್ಟು ಚೈನನ್ನು ಹಾಕ್ಕೊಳ್ಳೋಣ. ಫಸ್ಟು ಈಗ ಚೈನನ್ನೇ ಆಗ್ತಾ ತೋರಿಸ್ತಾ ಇದ್ದಾರೆ ಅಂತೇಳಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸು. ಯಾಕೆಂದರೆ ಡಬಲ್ ಚೈನ್ ಸ್ಟಿಚ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಲ್ವ. ಹಾಗಾಗಿ ನೀವು ಕೊನೆವರೆಗೂ ವಿಡಿಯೋನ ನೋಡಬೇಕಾಗತ್ತೆ. ಈಗ ನೀವು ಇಷ್ಟಕ್ಕೆ ಕ್ಲೋಸ್ ಮಾಡಿ ನೀವು ಕಟ್ ಮಾಡಿಬಿಟ್ರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ. ಯಾಕೆಂದರೆ ನಾನು ಫಸ್ಟು ಡಬಲ್ ಚೈನ್ ಸ್ಟಿಚ್ ಹಾಕಬೇಕಾದ್ರೆ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೇಬೇಕು. ಹಾಗಾಗಿ ನೋಡಿ, ಈ ರೀತಿ ಇರುತ್ತೆ. ಈಗ ಇಲ್ಲಿ ಇದನ್ನು ನಾಟ್ ಮಾಡ್ಕೊಳ್ಳೋಣ. ನೋಡಿ, ಈ ಪಕ್ಕದಲ್ಲಿ ಕೆಂಪು ದಾರ ಇತ್ತಲ್ವ, ಅದನ್ನು ನಾನು ನಾಟ್ ಮಾಡಿ ಕಟ್ ಮಾಡಿಲ್ಲ, ಅದಕ್ಕೋಸ್ಕರ ಅದು ಬಂದುಬಿಟ್ಟಿದೆ. ಈಗ ನೋಡಿ, ಚೈನ್ ಸ್ಟಿಚ್ ಆಯಿತು. ಈಗ ಡಬಲ್ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕೋದು, ಇದು ಒಂದು ಡಿಸೈನು. ಈಗ ನೋಡಿ, ಇದು ಎಲ್ಲಿ ಬರುತ್ತೆ ಕಾಣಿಸ್ತಿದೆಯಾ? ನೋಡಿ, ನಾವು ಎಲ್ಲಿಗೆ ನಾಟ್ ಮಾಡ್ಕೊಂಡಿದ್ವಿ ಪುನಃ ಅಲ್ಲಿಗೆ ನಾಟ್ ಮಾಡಿ ಒಂದು ಚೈನನ್ನು ಎಳ್ಕೋಬೇಕು. ಎಳ್ಕೊಂಡು ಒಂದು ಲಾಕ್ ಹಾಕ್ಕೊಳ್ಳೋಣ, ಹಿಂದೆ ಒಂದು ಲಾಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ ನಂತರ ಇಲ್ಲಿ ಚೈನ್ ಇದೆ ನೋಡಿ, ಈ ಚೈನಿನ ಮಧ್ಯದಲ್ಲಿ ಚೈನನ್ನು ಹಾಕ್ಕೋಬೇಕು. ಪುನಃ ಚೈನು ಮಧ್ಯ ಬರುತ್ತೆ ನೋಡಿ, ಲಾಕಲ್ಲ, ಮಧ್ಯ ಬರುತ್ತೆ, ಆ ಚೈನಲ್ಲಿ ಹಾಕ್ಕೋಬೇಕು. ಇದಕ್ಕಿಂತ ಇದು ಒಂದೇ ಕಲರ್ ಆಗಿರೋದ್ರಿಂದ ಈ ರೀತಿ ಕಾಣ್ತಿದೆ. ನಾವು ಜರಿ ಥ್ರೆಡಲ್ಲಿ ತೋರಿಸುವಾಗ ಸಿಲ್ಕ್ ಥ್ರೆಡಲ್ಲಿ ತೋರಿಸುವಾಗ ಎರಡು ಎಳೆಯಲ್ಲಿ ನಾನು ಡಬಲ್ ಕಲರ್ ಹಾಕ್ತೀನಲ್ಲ, ಆಗ ಕಾಣಿಸುತ್ತೆ ನಿಮಗೆ ಡಿಸೈನ್ ಯಾವ ರೀತಿ ಬಂತು ಅಂತ. ನೋಡಿ, ಇದನ್ನು ಡಬಲ್ ಚೈನ್ ಸ್ಟಿಚ್ ಅಂತ ಕರಿತೀವಿ. ತುಂಬಾ ಈಸಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿ ಥಿಕ್ನೆಸ್ ಆಗಿ ಕಾಣಿಸುತ್ತೆ. ಈಗ ಇದು ನಾವು ನಾಟ್ ಮೇಲೆ ನಾಟ್ ಹಾಕ್ತಾ ಇಲ್ಲ, ನಾವು ಒಂದು ಚೈನಿಂದ ಇನ್ನೊಂದು ಚೈನ್ಗೆ ಮಧ್ಯೆ ಏನು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಾನು ಚೈನನ್ನು ಹಾಕ್ತಾ ಇರುವಂಥದ್ದು. ನೋಡಿ, ಒಂದೊಂದು ಸ್ಟಿಚ್ಚಿಗೂ ಇದು ಎಲ್ಲ ಚೈನ್ ಸ್ಟಿಚ್ಚೇನೆ, ಆದರೆ ಒಂದೊಂದು ಸ್ಟಿಚ್ಚಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ಕೋಬೋದು. ಈ ರೀತಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಅರ್ಥನೂ ಆಗುತ್ತೆ, ಜೊತೆಗೆ ನಿಮಗೆ ಅನುಕೂಲನೂ ಆಗುತ್ತೆ. ಈಗ ನಿಮಗೆ ವ್ಯತ್ಯಾಸ ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ನೋಡಿ, ಎಂಡನಾಟನ್ನು ಇದಕ್ಕೆ ಎಂಡ್ನಾಟ್ ಹಾಕ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಇದು ಹಾಕೋತೀನಿ, ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿರುವಂಥದ್ದು. ಇದು ಬ್ಯಾಕ್ ಚೈನ್ ಸ್ಟಿಚ್ ಗೋಲ್ಡ್ ಜೆರಿ ಥ್ರೆಡ್ಡಿಂದ, ಬ್ಯಾಕ್ ಚೈನ್ ಸ್ಟಿಚ್ಚು ಸಿಲ್ಕ್ ಥ್ರೆಡ್ಡಿಂದ. ಇದಕ್ಕೆ ವ್ಯತ್ಯಾಸ ನೋಡಿ, ಇದರಿಂದ ಇದಕ್ಕೆ ವ್ಯತ್ಯಾಸ ಎಷ್ಟಿದೆ ನೋಡಿ, ಇದರಿಂದ ಇದಕ್ಕೆ ವ್ಯತ್ಯಾಸ ಎಷ್ಟಿದೆ ನೋಡಿ. ಎಷ್ಟು ತಿಕ್ಕಾಗಿ ರಫ್ ಗಟ್ಟಿ ಮಂದ ಬರುತ್ತೆ ನೋಡಿ, ಆ ರೀತಿ ಈ ಡಿಸೈನ್ ಕಾಣಿಸ್ತಿದೆ. ಇನ್ನೂ ಸುಮಾರು ಡಿಸೈನ್ಸ್ ಇದೆ, ನಾನು ತೋರಿಸ್ಕೊಡ್ತಾ ಹೋಗ್ತೀನಿ, ನೀವು ಕಲಿಬೇಕಷ್ಟೇ. ನಾನು ಏನು ತೋರಿಸ್ಕೊಡ್ತೀನಲ್ಲ ಅದೆಲ್ಲ ನೀವು ಕಲ್ತ್ಕೊಂಡು ಹೋದರೆ ತುಂಬಾ ಈಸಿಯಾಗಿ ನೀವು ಕಲ್ತ್ಕೊಬೋದು. ಈಗ ನೋಡಿ, ಈಗ ಸಿಲ್ಕ್ ಥ್ರೆಡ್ ಮಾಮೂಲಿ ಎರಡೆಳೆ ದಾರನ ತೆಗೆದಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ಸೇಮ್ ಮೆಥಡ್ ಇರುತ್ತೆ, ಆದರೆ ನೀವು ನೋಡಿ ಇದನ್ನೇ ನೋಡಿಬಿಟ್ಟು ಇದನ್ನು ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ನಿಮಗೆ ಲಾಸ್ ಅಂತ ಹೇಳ್ತಾ, ಈಗ ನೋಡಿ ಎರಡೆಳೆಯನ್ನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗೋಣ. ಒಂದು ಸ್ವಲ್ಪ ಲಾಂಗಾಗಿ ಹಾಕಬೇಕಾಗತ್ತೆ. ಈ ಡಿಸೈನ್ಗೆ ಸ್ವಲ್ಪ ಡಿಸೈನನ್ನು ಏನು ಹೇಳ್ತೀವಿ, ಚೈನನ್ನು ಸ್ವಲ್ಪ ನಾವು ಮಾಮೂಲಿ ಹಾಕೋದಕ್ಕಿಂತ ಸ್ವಲ್ಪ ಚೂರು ದೊಡ್ಡದನ್ನು ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಮಧ್ಯೆ ಒಂದೊಂದು ಚೈನ್ ಬರುತ್ತೆ ನೋಡಿ, ಹಾಗಾಗಿ ಇದನ್ನು ನಾವು ಹಾಕ್ಕೋಬೇಕಾಗತ್ತೆ. ಈಗ ನನ್ನ ಕೈಯನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ನಾನು ಯಾವ ರೀತಿ ರೊಟೇಟ್ ಮಾಡ್ತೀನಿ, ಯಾವ ರೀತಿ ಎಲ್ಲ ನೀಡಲನ್ನು ಯೂಸ್ ಮಾಡ್ಕೋತೀನಿ ಅನ್ನೋದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗಾಗಲೇ ಕೇಳಿದ್ರಿ ನೀವು, ನನಗೆ ಎರಡೆಳೆ ದಾರನ ನಾನು ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ಲ, ಎರಡೆಳೆ ಬರ್ತಿಲ್ಲ ಅಂತ. ಖಂಡಿತ ನೀವು ನೀಟಾಗಿ ನೀಡಲನ್ನು ಹಿಡ್ಕೊಂಡ್ರೆ ನೋಡಿರಿ, ಹೆಣ್ಣಾಟನ ಕೊಡ್ತಿದ್ದೀನಿ. ನೀವು ನೀಡಲನ್ನು ಕರೆಕ್ಟಾಗಿ ಹಿಡ್ಕೊಂಡ್ರಿ ಅಂತ ಆದರೆ ಖಂಡಿತವಾಗ್ಲೂ ಎಂಡನಾಟ್ ನಿಮಗೆ ಎರಡೆಳೆಯಲ್ಲಿ ನೀವು
ಹ್ಯಾಂಡಲ್ ಮಾಡೋದನ್ನು ಕಲಿತೀರಾ. ನೋಡಿ ಈ ರೀತಿ ಇಟ್ಕೋಬೇಕು, ಇಟ್ಕೊಂಡು ಈ ರೀತಿ ತಗೊಂಡಾದ ನಂತರ ಈ ದಾರದೊಳಗಡೆಯಿಂದ ಈ ದಾರನ ಮಾಡ್ಕೊಳ್ಳೋದು. ಈಗ ನಾನು ಇನ್ನೊಂದು ಕಲರಲ್ಲಿ ತೋರಿಸ್ಕೊಡ್ತೀನಿ ಡಿಸೈನ್ ಹೇಗೆ ಬರುತ್ತೆ ಅಂತ. ಈಗ ನೋಡಿ ಇನ್ನೊಂದು ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಲಾಕನ್ನು ಮಾಡ್ಕೋಬೇಕು. ಇದನ್ನು 2 ಕಲರಲ್ಲಿ ನೀವು ಹಾಕಿ ನೀವೇನಾದರೂ ಬ್ಲೌಸ್ಗೆ ಇದನ್ನು ವರ್ಕ್ ಮಾಡ್ತೀವಿ ಡಬಲ್ ಚೈನ್ ಸ್ಟಿಚ್ಚನ್ನು ಅಂದರೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಇದು ಯಾವ ಥರ ಕಾಣಿಸುತ್ತೆ ಅಂದರೆ ಈಗ ನಿಮಗೆ ಇದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದೇ ಕಲರಲ್ಲಿ ತೋರಿಸೋದಕ್ಕಿಂತ ಡಬಲ್ ಕಲರ್ ಆದರೆ ಅದು ಎಲ್ಲಿಗೆ ಲಾಕ್ ಆಗ್ತಿದೆ ಮತ್ತು ಎಲ್ಲಿಗೆ ವರ್ಕು ಕಂಟಿನ್ಯೂ ಆಗ್ತಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ನಾವು ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಬಾರ್ದು, ಓಪನಲ್ಲಿ ಮಾತ್ರ ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಿ ಆನಂತರ ಚೈನ್ ಸ್ಟಿಚ್ ಎಲ್ಲಿದೆ ಅದ್ರ ಮಧ್ಯದಲ್ಲಿ ನಾವು ಚೈನನ್ನು ಹಾಕೋಬೇಕು. ನೋಡಿ ಅದ್ರ ಮಧ್ಯ ನೆಕ್ಸ್ಟ್ ಚೈನ್ ಅದ್ರ ಮಧ್ಯ, ನೋಡಿ ಅದ್ರ ಮಧ್ಯ ನೆಕ್ಸ್ಟ್ ಚೈನ್ ಅದ್ರ ಮಧ್ಯ. ನೋಡಿ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಯಾವ ರೀತಿ ಬಂತು ಅಂತ ಈಗ ನೀವು ನೋಡಿದ್ರಲ್ಲ, ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಎಷ್ಟು ಇಷ್ಟ ಆಯಿತು ಈ ಡಿಸೈನು ಅಂತೇಳಿ. ನಾನು ತೋರಿಸ್ಕೊಡ್ತಾ ಇರುವಂಥ ಬೇಸಿಕ್ಸ್ ನಿಮಗೆ ಇಷ್ಟ ಆಗ್ತಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ನಾನು ಒಂದು ಬೇಸಿಕ್ಕನ್ನು ಬಿಡದಂತೆ ತೋರಿಸ್ಕೊಡ್ತಿದ್ದೀನಿ. ಯಾಕೆಂದರೆ ನೀವು ವರ್ಕ್ ಮಾಡುವಾಗ ಯಾವುದೂ ಕಷ್ಟ ಆಗಬಾರ್ದು, ನೀಟಾಗಿ ಕಲ್ತಿದ್ರೆ ಆರಾಮಾಗಿ ನೀವು ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಕಲಿಯುವಾಗಲೇ ನೀಟಾಗಿ ಕಲ್ತ್ಕೋಬೇಕು. ಈಗ ಇದಕ್ಕೆ ನಾನು ಎಣ್ಣಾಟ್ ಕೊಡ್ತಿದ್ದೀನಿ, ನೀವು ಅಬ್ಸರ್ವ್ ಮಾಡಿ. 2 ಎಳೆ ದಾರನ ಎಳ್ಕೋಬೇಕು, ಎಳ್ಕೊಂಡು ಅಲ್ಲೇ ಇನ್ನೊಂದು ಪಕ್ಕದಲ್ಲೇ ಚುಚ್ಚಿ ಪುನಃ 2 ಎಳೆ ದಾರನ ಮೇಲ್ಗಡೆ ಎಳ್ಕೋಬೇಕು. ಈ ರೀತಿ ಎಳ್ಕೊಳ್ಳೋದ್ರಿಂದ ನೋಡಿ ಈ ರೀತಿ. ಈಗ ಈ 2 ಎಳೆ ಒಳಗಡೆಯಿಂದ ಈ 2 ಎಳೆನ ಎಳ್ಕೊಂಡ್ರೆ ನಮಗೆ ಎಂಡ್ ನಾಟ್ ರೆಡಿಯಾಗಿಬಿಡತ್ತೆ. ಇದನ್ನು ನಾವು ಬೇಕಂದರೆ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಕೆಳಗಡೆಯಿಂದ ನೀಡಲನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಎಳ್ಕೋಬೋದು. ಇವೆಲ್ಲನೂ ನಾನು ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಮುಂದಿನ ಕ್ಲಾಸ್ಗಳಲ್ಲಿ ಈಗ ಈ ಡಿಸೈನ್ ಹೇಗಿದೆ ಅನ್ನೋದನ್ನು ನೋಡಿ ಅಬ್ಸರ್ವ್ ಮಾಡಿ. ನೋಡಿ ಆ ಕಡೆ ಸೈಡು ಈ ಕಡೆ ಸೈಡು ರೆಡ್ ಕಲರ್ ದಾರ ಕಾಣಿಸ್ತಿದೆ ಅಲ್ವಾ, ಮೇಲ್ ಮಾತ್ರ ಈ ಪರ್ಪಲ್ ಕಲರ್ ದಾರ ಕಾಣಿಸ್ತಿದೆ. ಇದರಲ್ಲಿ ನೋಡಿ ಎಷ್ಟು ತಿಕ್ಕಾಗಿ ಕಾಣ್ತಿದೆ, ಒಂದೇ ಕಲರು. ಹಾಗಾಗಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಬೇಸಿಕಲ್ಲಿ ಸಿಗೋಣ.